ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದರು. ಆ ಒಂದು ಅರ್ಜಿಯನ್ನು ವಜಾ ಮಾಡೋದಕ್ಕೆ ಇನ್ನು ಮುಖ್ಯಮಂತ್ರಿಗಳು ಹೈಕೋರ್ಟ್ ಮೊರೆ ಹೋಗಿದ್ದರು. ಆದರೆ ಮುಖ್ಯ ನ್ಯಾಯಾಧೀಶ ಅಂತ ನಾಗಪ್ರಸನ್ನ ಅವರು ಈ ಅರ್ಜಿಯನ್ನು ವಜಾವನ್ನು ಮಾಡಿದ್ದಾರೆ. ಈಗ ಈ ವಿಚಾರವಾಗಿ ಮಾತಾಡೋದಕ್ಕೆ ಶ್ರೀವತ್ಸ ಅವರಿದ್ದರೆ ಬನ್ನಿಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್, ಪ್ರಾರಂಭದಿಂದಲೂ ಕೂಡ ಈ ಮೂಡಾ ವಿಚಾರದಲ್ಲಿ ನೀವು ಧ್ವನಿ ಎತ್ತಿದ್ರಿ. ಈಗ ಪ್ರಾಥಮಿಕ ಹಂತದ ಹೋರಾಟಕ್ಕೆ ಜಯ ಸಿಕ್ಕಿದೆ ಅನ್ಸುತ್ತೆ ಸರ್? ಖಂಡಿತ ಸತ್ಯಮೇವ ಜಯತೆ. ನಾವು ಹೇಳ್ತಾ ಇದ್ವಿ, ನಾವು ಹಾಕೋಬೇಕಾಗಿತ್ತು ಬ್ಯಾನರು, ಮುಖ್ಯಮಂತ್ರಿಗಳು ಹಾಕೊಂಡ್ಬಿಟ್ಟಿದ್ದಾರೆ. ಪಾದಯಾತ್ರೆಯಿಂದ ನಾವು ಬಂದಾಗ ಸತ್ಯ ಇದ್ದಿದ್ದು ನಮ್ಮ ಕಡೆ, ದಾಖಲೆಗಳಿದ್ದಿದ್ದು ನಮ್ಮ ಕಡೆ. ನಾವು ಯಾವುದು ದಾಖಲೆ ಬಿಟ್ಟು ಮಾತಾಡ್ತಿರ್ಲಿಲ್ಲ. ಆದರೆ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ತಪ್ಪನ್ನು ಕಂಡುಹಿಡಿದಿದ್ದಕ್ಕೆ ನಮಗೆ ಬೆನ್ನನ್ನು ತಟ್ಟಿದ್ರಿ. ನೀವು ಅದನ್ನು ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಪ್ರಚಾರ ಮಾಡಿದರೆ ವಿಶೇಷವಾಗಿ ನಿಮ್ಮ ಚಾನಲ್ಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಯಾಕಂದರೆ ಇದು ತೀವ್ರತೆ ಪಡೆದಿದ್ದೇ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದು ಜನಕ್ಕೆ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ಆ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ಪ್ರಾಥಮಿಕ ಹಂತದ ಜಯ ಸಿಕ್ಕಿದೆ. ನೋಡೋಣ ಇನ್ನು ತನಿಖೆಯ ಸ್ವರೂಪ ಯಾವ ರೀತಿ ಪಡ್ಕೊಳ್ಳುತ್ತೆ ಅಂತ. ಈಗ ತನಿಖೆ ಮಾಡಬೇಕು ಅಂತೇಳಿ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ. ಆದರೆ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ ಅಥವಾ ನೈತಿಕತೆಯ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀರಾ ಅಂತೇಳಿ, ಅಥವಾ ಕೇಜ್ರಿವಾಲ್ ರೀತಿಯಾಗಿ ಅಥವಾ ನಡ್ಕೋತಾರ? ಮತ್ತು ಅವ್ರು ಕೂಡ ಪ್ರತಿ ಬಾರಿ ಹೇಳಿದ್ರು ಹೈಕಮಾಂಡ್ ನನ್ನ ಜೊತೆ ಇದೆ, ಶಾಸಕರು ನನ್ನ ಜೊತೆ ಇದ್ದಾರೆ ಎನ್ನುವಂತಹ ಉದ್ದಟತನದ ಮಾತನಾಡ್ತಾರೆ. ಅಲ್ಲ, ಮುಖ್ಯಮಂತ್ರಿಗಳನ್ನು ಪ್ರಾರಂಭದಿಂದನೂ ಅವರ ಹಿತಶತ್ರುಗಳು ಜೊತೆಲಿರೋರೇ ತಪ್ಪಿಸ್ತಾ ಇದ್ದಿದ್ದು. ನೀವೇನು ತಪ್ಪು ಮಾಡಿಲ್ಲ ಅಲ್ರಿ. ಒಬ್ಬ ಕಾನೂನು ಸಲಹೆಗಾರ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಒಂದು ಪತ್ರಿಕೆಯಲ್ಲಿ ದೇಸಾಯಿ ಆಯೋಗ ನೇಮಕ ಆದಮೇಲೆ ಆರ್ಟಿಕಲ್ ಬರೀತಾರೆ ಅಂದರೆ ಅದರ ಅರ್ಥ ಏನು? ದಿಕ್ಕು ಯಾವ ಕಡೆಗೆ ಹೋಗ್ತಿದೆ, ತನಿಖೆ ಯಾವ ಕಡೆಗೆ ಹೋಗ್ತಿದೆ ಅಂತ ತಾನೆ. ಇಂಥವ್ರಿಗೆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಬಲಿಪಶುವಾಗಿದ್ದಾರೆ. ನನಗನ್ಸುತ್ತೆ ಹೈಕಮಾಂಡು, ಅವರ ಹೈಕಮಾಂಡ್ ಆಗಲಿ ಏನು ಶಾಸಕರಾಗಲಿ ಈ ಸಂದರ್ಭದಲ್ಲಿ ಒಬ್ಬರ ಮೇಲೆ ಕೇಸ್ ಆದಾಗ ಏನು ನ್ಯಾಚುರಲಿ ತನಿಖೆಗೆ ಕೊಡ್ತಾರೆ. ತನಿಖೆ ಆಗುತ್ತೆ, ರಾಜೀನಾಮೆ ಪಡ್ಕೋತಾರೆ. ತನಿಖೆಯನ್ನು SITಲೇ ಮಾಡಬೇಕಾ ಅಥವಾ ಒಂದು CBIಗೆ ವಹಿಸಬೇಕು ಅನ್ನೋಂಥ ಒತ್ತಾಯ ಇದೆ ಅಂತ ಇವತ್ತು ಏನು ಮಾಡಿದ್ದಾರೆ ಅನ್ನುವಂಥ ಪೂರ್ಣ ಜಡ್ಜ್ಮೆಂಟನ್ನು ಕಾಪಿ ಓದಿದ ನಂತರ ರಿಯಾಕ್ಟ್ ಮಾಡ್ತೀನಿ. ಇದಿಷ್ಟು ಏನು ಶಾಸಕ ಶ್ರೀವತ್ಸ ಅವರ ಮಾತಾಗಿರ್ತಕ್ಕಂಥದ್ದು. ಇದು ಸತ್ಯಮೇವ ಜಯತೆ, ಇದು ಸತ್ಯಕ್ಕೆ ಸಂದ ಜಯ. ಹೀಗಾಗಿ ಈ ನಿಟ್ಟಿನಲ್ಲಿ ಪ್ರಾಥಮಿಕ ಹಂತದಲ್ಲಿ ನಮಗೆ ಜಯ ಸಿಕ್ಕಿದೆ. ಹಾಗೂ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ಒತ್ತಾಯ ಹೊರದಾಗಿದೆ. ಕ್ಯಾಮ್ರಾಮನ್ ಸತೀಶ್ ಜೊತೆ ಶಸ್ಮಾವತ್ ನ್ಯೂಸ್ ಕನ್ನಡ, ಮೈಸೂರು.